ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ. ಇಂದಿನಿಂದ ಬಿಯರ್ ರೇಟ್ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಸರ್ಕಾರ ಮತ್ತಷ್ಟು ಶಾಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಬಿಯರ್ ಬಾಟಲ್ಗೆ 10 ರಿಂದ 15 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಇಂದಿನಿಂದ ಬಿಯರ್ ದುಬಾರಿ 10 ರಿಂದ 15 ರೂಪಾಯಿ ಒಂದು ಬಾಟಲ್ಗೆ ಹೆಚ್ಚಳ ಆಗ್ತಾ ಇದೆ. 6 ತಿಂಗಳ ಅಂತರದಲ್ಲಿ 30 ರಿಂದ 40 ರೂಪಾಯಿ ಏರಿಕೆಯಾಗಿದೆ. ಅಬಕಾರಿ ಸುಂಕ 185 ರಿಂದ 195ಕ್ಕೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಯರ್ ರೇಟ್ ಈಗ ಮತ್ತೆ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಫೆಬ್ರವರಿ 1ರಿಂದಲೇ ಜಾರಿಗೆ ಬಂದಿದೆ ಹೊಸ ದರ. ಬ್ರ್ಯಾಂಡ್ಗಳ ಆಧಾರದ ಮೇಲೆ ದರ ಏರಿಕೆ ಆಗುತ್ತೆ. 6 ರಿಂದ 7 ತಿಂಗಳಿನಲ್ಲಿ 3 ಬಾರಿ ದರ ಹೆಚ್ಚಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಅಬಕಾರಿ ಇಲಾಖೆಗೆ ಈಗಾಗಲೇ ಸರ್ಕಾರ ಇಂತಿಷ್ಟು ಕಲೆಕ್ಷನ್ ಆಗಬೇಕು ಅಂತ ಟಾರ್ಗೆಟ್ ಕೊಟ್ಟಿದೆ. ಆ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಪದೇ ಪದೇ ಮದ್ಯ ಬಿಯರ್ ಆಗಿರ್ಬೋದು, ಇನ್ನಿತರ ಮದ್ಯಪಾನಗಳಾಗಿರ್ಬೋದು, ಇದರ ರೇಟ್ಗಳನ್ನು ಹೆಚ್ಚಳಿಕೆ ಮಾಡಲಾಗ್ತಾ ಇದೆ. ಮದ್ಯಪ್ರಿಯರಿಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಒಂದು ಬಿಯರ್ ಬಾಟಲ್ ಮೇಲೆ 10 ರಿಂದ 15 ರೂಪಾಯಿ ಡಿಪೆಂಡಿಂಗ್ ಆನ್ ದಿ ಬ್ರ್ಯಾಂಡ್ ಜಾಸ್ತಿ ಆಗ್ತಾ ಇದೆ. 185 ರಿಂದ 195 ಈ ರೀತಿಯಾಗಿ ಬೇರೆ ಬೇರೆ ದರ ಜಾರಿ ಆಗುತ್ತೆ. ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಈ ಹೊಸ ದರ. ಬ್ರ್ಯಾಂಡ್ಗಳ ಆಧಾರದ ಮೇಲೆ ದರ ಏರಿಕೆ ಆಗುತ್ತೆ. ಸರ್ಕಾರಕ್ಕೆ ಕಲೆಕ್ಷನ್ ಮಾಡೋದು ಹೇಗೆ ಅನ್ನೋದು ಚಿಂತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. ಅಬಕಾರಿ ಇಲಾಖೆಯಿಂದ ವಸೂಲಿ ಆಗಬೇಕು ಅಂತಂದ್ರೆ ಅವರು ಈಗ ದರ ಏರಿಕೆ ಮಾಡೋದು ಅನಿವಾರ್ಯ. ಅದು 6 ತಿಂಗಳಲ್ಲಿ 3-4 ಬಾರಿ ಏರಿಕೆ ಆಗಿದೆ. ಒಟ್ಟು 30 ರಿಂದ 40 ರೂಪಾಯಿ ಬರೀ 6 ತಿಂಗಳ ಅವಧಿಯಲ್ಲಿ 6 ಮಂತ್ಸ್ ಗ್ಯಾಪ್ ಅಲ್ಲಿ ಈಗ ಹೆಚ್ಚಾಗಿರೋದು. ಇವತ್ತಿನಿಂದ ಹೊಸ ದರ 10 ರಿಂದ 15 ರೂಪಾಯಿ ಹೆಚ್ಚಳ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, 6 ರಿಂದ 7 ತಿಂಗಳ ಒಳಗೆ ಈಗ 3 ರಿಂದ 4 ಬಾರಿ ಬಿಯರ್ ದರ ಹೆಚ್ಚಳ ಆಗಿದೆ. ಇವತ್ತಿನಿಂದ ಹೊಸ ದರ ಜಾರಿ ಆಗುತ್ತೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಖಂಡಿತ ಅಶ್ವಿನಿ, ಈಗಾಗಲೇ ಇದು ಅಂದ್ರೆ ಈ ಸರ್ಕಾರ ಈ ಒಂದು ಮದ್ಯಪಾನದ ಮೇಲೆ ಆಗಿಂದ ಆಗ್ಲೇ ದರಗಳನ್ನ ಚೇಂಜ್ ಮಾಡ್ಕೊಂಡ್ ಬರ್ತಿರುವಂತದ್ದು ಒಂದ್ ಕಡೆ. ಈಗಾಗಲೇ ತಿರುಗು ಮತ್ತೆ ಈಗಾಗಲೇ ಕಳೆದ 6-7 ತಿಂಗಳಿಂದ ಈಗಾಗಲೇ 3-4 ಬಾರಿ ಎಣ್ಣೆ ದರವನ್ನ ಚೇಂಜ್ ಮಾಡ್ತಿರುವಂತದ್ದು. ಅಂದ್ರೆ ಸರ್ಕಾರ ಏನಂದ್ರೆ ಈ ಒಂದು ವರ್ಷಕ್ಕೆ ಸುಮಾರು ಬರೋಬ್ಬರಿ 36,000 ಕೋಟಿಯಷ್ಟು ಟಾರ್ಗೆಟ್ ನೀಡಿರುವಂತದ್ದು. ಅಂದ್ರೆ ಈಗ ಜನವರಿ ಅಂದ್ರೆ ಮಾರ್ಚ್ ಇಂದ ಮಾರ್ಚ್ಗೆ 1 ವರ್ಷ ಇವ್ರ ಲೆಕ್ಕಾಚಾರ. ಈಗಾಗಲೇ ಡಿಸೆಂಬರ್ ಜನವರಿ ಕಳೆದಿದೆ. ಈಗಾಗಲೇ 27,000 ಕೋಟಿಯಷ್ಟು ಅಂದ್ರೆ ಟಾರ್ಗೆಟ್. ಈಗ ಸರ್ಕಾರ 36,000 ಕೋಟಿ ಟಾರ್ಗೆಟ್ ನೀಡಿತ್ತು ಇಷ್ಟು ಆದಾಯ ಸಂಗ್ರಹಣೆ ಮಾಡ್ಲೇಬೇಕು ಅಂತೇಳಿ. ಈಗ 27,000 ಕೋಟಿಯಷ್ಟು ಸಂಗ್ರಹಣೆ ಆಗಿದೆ. ಇನ್ನು 2 ತಿಂಗಳಿದೆ. ಇನ್ನು 2 ತಿಂಗಳೊಳಗೆ ಏನಾದ್ರು ಮಾಡಿ ಇಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ದರವನ್ನ ಏರ್ಸ್ಕೊಂಡ್ ಬರ್ತಿರುವಂತದ್ದು. ಅಂದ್ರೆ ಈಗ ಅಂದ್ರೆ ಹಳೆದ ದರ ನೋಡೋಕಂದ್ರೆ ಏನು ಒಂದು KF ಸ್ಟ್ರಾಂಗ್ 175 ರೂಪಾಯಿ ಇತ್ತು ಒಂದು ಬಿಯರ್ ರೇಟು. ಈಗ 10 ರೂಪಾಯಿ ಜಾಸ್ತಿ 185 ರೂಪಾಯಿ ಆಗಿದೆ. ಮತ್ತೆ ಇನ್ನು ಹಾಗೆ ಮತ್ತೆ ಒಂದು ಟ್ಯೂಬರ್ ನೋಡೋದಾದ್ರೆ 180 ಇತ್ತು, ಅದ್ರ ದರ ಕೂಡ 10 ರೂಪಾಯಿ ಜಾಸ್ತಿ ಆಗಿದೆ. ಈಗ 190 ಆಗಿದೆ. ಹೀಗೆ ಪ್ರತಿಯೊಂದು ಯಾವುದೇ ಒಂದು ಬಾಟಲ್ ಮೇಲೆ 10 ರಿಂದ 15 ರೂಪಾಯಿಯನ್ನ ಈಗಾಗಲೇ ದರವನ್ನ ಹೆಚ್ಚು ಮಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಎಲ್ಲ ಜನರ ತೆರಿಗೆ ದುಡ್ಡನ್ನ ಕಸಿದು ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ತುಂಬಿಸೋದು ಕೊಟ್ಟಿದ್ಯಾ ಅಂತ ಹೇಳಿ ಒಂದ್ ಕಡೆ ಅನುಮಾನ ಶುರುವಾಗಿರುವಂತದ್ದು. ಒಟ್ಟಿನಲ್ಲಿ ಇವರು ಸುಮಾರು 1000 ಕೋಟಿಯಷ್ಟು ಟಾರ್ಗೆಟ್ ನೀಡಿ ಜನರು ಮದ್ಯಪ್ರಿಯರಿಗೆ ತಿಂಗಳಲ್ಲಿ 2 ಸಾರಿ ದುಡ್ಡನ್ನ ಹೆಚ್ಚಿಗೆ ಮಾಡೋದ್ರಿಂದ ಹಣವನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.